ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ನರಸಿಂಹೋऽಖಿಲಜ್ಞಾನಮತಧ್ವಾन्तದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾರ ಚ ನಮೋ ನಮಃ ನೌಮಿನ್ಯಾಯ ಸುಧಾದಿಕರ್ಜರ ಮುನೀನ್ ಶ್ರೀಪಾದರಾಜ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಭ್ರಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮ ಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸತ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ 50 ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾರ ಸುಧಾರತಾನ್ ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ ಶ್ರೇಯೋಧಿಪಸ್ಯಾಂಧ್ರಿ ಸರೋರುಹಧ್ವಜಂ ವಿಧೀಶಭೀಷ ಪ್ರಮುಖಾಮರಾಶ್ರಿತಂ ಸದಾ ಸದಾನಂದ ವಿಶುದ್ಧ ಬುದ್ಧಿದಂ ದಧೇಹಮಂತರ ಹೃದಯೇ ದಯೋ ದಧೇಹೇ. 31ನೇ ಶ್ಲೋಕ. ಪ್ರವಚೌಶ್ಚಯಶ್ಚತುರಧೀರಚಿತಂ ಶುಚಿಸೂತ್ರಭಾಷ್ಯಮವನಿತ್ರಿದಶಾನ್ ಪ್ರತಿಪಂಚಶಾನ್ ವಿದುಷವೂರ್ಜಿತಧೀಃ ಹರಿಸೂರಿಸೂನುರಿತರಾಮಪದಃ ಪ್ರವಚೌಶ್ಚಯಶ್ಚತುರಧೀರಚಿತಂ ಶುಚಿಸೂತ್ರಭಾಷ್ಯಮವನಿತ್ರಿದಶಾನ್ ಪ್ರತಿಪಂಚಶಾನ್ ವಿದುಷವೂರ್ಜಿತಧೀಃ ಹರಿಸೂರಿಸೂನುರಿತರಾಮಪದಃ. ಪ್ರವಚನ್ ಚ ಯಃ ಚತುರಧೀರಚಿತಂ ಶುಚಿ ಸೂತ್ರಭಾಷ್ಯಂ ಅವನಿತ್ರಿದಶಾನ್ ಪ್ರತಿ ಪಂಚಶಾನ್ ವಿದುಷಃ ಊರ್ಜಿತಧೀಃ ಹರಿಸೂರಿಸೂನುಃ ಇತರಾಮಪದಃ. ಕ್ರಿಯಾಪದ ಅಲ್ಲ, ಇಲ್ಲಿ ಯಾವ ಕ್ರಿಯಾಪದ ಇಲ್ಲ. ಹಿಂದೆ ಅಧ್ಯಜೀಕಪದ ಅಂತ ಕ್ರಿಯಾಪದ ಇದೆ, ಆ ಕ್ರಿಯಾಪದವನ್ನೇ ಇಲ್ಲಿ ಇಟ್ಕೊಳ್ಳಬೇಕು. ರಾಪ್ತಂ ಅಧ್ಯಜೀಕಪದ ಕಹ ಹರಿಸೂರಿಸೂನುಃ ಕಥಂ ಭೂತಃ ಇತರಾಮಪದಃ. ಪುನಃ ಕಥಂ ಭೂತಃ ಊರ್ಜಿತಧೀಃ ಕಾನ್ ಪ್ರತಿ ವಿಶೇಷಣ ಅವನಿತ್ರಿದಶಾನ್ ಕಥಂ ಭೂತಾನ್ ಕಥಂ ಭೂತಾನ್ ವಿದುಷಃ ಪುನಃ ಕಥಂ ಭೂತಾನ್ ಪಂಚಶಾನ್ ಕಿಂ ಅಧ್ಯಜೀಕಪತ ಸೂತ್ರಭಾಷ್ಯಂ ಕಥಂ ಭೂತಂ ಶುಚಿ ಪುನಃ ಕಥಂ ಭೂತಂ ಪ್ರಚುರಧೀರಚಿತಂ ಕದಾ ತದಾನೀಂ ಇಟ್ಕೊಳ್ಬೇಕಾದ್ರೆ ಇಲ್ಲ. ತದಾನೀಂ ಆಗ ಯಹ ಯಾರು ಪ್ರಚುರಧೀರಚಿತಂ. ಪ್ರಚುರ ಅಂದರೆ ಪೂರ್ಣವಾದ, ಧೀ ಅಂದರೆ ಬುದ್ಧಿ ಅಂದರೆ ಪೂರ್ಣ ಪ್ರಜ್ಞಾ ಅಂತ ಅರ್ಥ. ಪೂರ್ಣ ಪ್ರಜ್ಞಾಚಾರ್ಯರಿಂದ ರಚಿತವಾದ ಪ್ರಚುರಧೀರಚಿತಂ ಪೂರ್ಣ ಪ್ರಜ್ಞಾಚಾರ್ಯರಿಂದ ರಚಿತವಾದ ಶುಚಿ ಶುದ್ಧವಾದ ಸೂತ್ರಭಾಷ್ಯಂ ಸೂತ್ರಭಾಷ್ಯವನ್ನು ಪಂಚಶಾನ್ 5 ವಿದುಷಃ ವಿದ್ವಾಂಸರಾದ ಅವನಿತ್ರಿದಶಾನ್
ಬ್ರಾಹ್ಮಣರನ್ನು ಕುರಿತು ಪ್ರವಚನ ಮಾಡುತ್ತಾ ಊರ್ಜಿತ ಧೀಹಿ ಉತ್ಕೃಷ್ಟವಾದ ಬುದ್ಧಿಯುಳ್ಳ ಹರಿಸೂರಿ ಸೂನು, ಸೂರಿ ಅಂದರೆ ವಿದ್ವಾಂಸರು, ಹರಿಸೂನು ಅಂದರೆ ವಿದ್ವಾಂಸರಾದ ಹರ್ಯಾಚಾರ್ಯರು, ಅವರ ಮಕ್ಕಳಾದ ಹರ್ಯಾಚಾರ್ಯರ ಮಕ್ಕಳಾದ ಈತ ರಾಮ ಪದ, ಈತ ಅಂದರೆ ಹೊಂದಲ್ಪಟ್ಟ, ರಾಮ ಎಂಬ ಪದವನ್ನು ಹೊಂದಿರುವ, ಅದೇ ರಾಮಾಚಾರ್ಯರು ಅಂತ ಅರ್ಥ. ರಾಮನಾಮಕರಾಗಿದ್ದರೋ ತಮ್ಮ ಅಂತಹ ರಾಮಾಚಾರ್ಯರನ್ನು ಕುರಿತು ಅಭ್ಯಜೀಗಪಥ ಸತ್ಯಪ್ರಿಯ ತೀರ್ಥರು ಅಧ್ಯಯನ ಮಾಡಿಸಿದರು. ಆ ರಾಮಾಚಾರ್ಯರು ತಾವು ಪಾಠ ಕಲಿಯೋದಿಷ್ಟೇ ಅಲ್ಲ, ಪಾಠ ಕಲಿಯುವಾಗಲೇನೆ 5-6 ಜನ ಬ್ರಾಹ್ಮಣರಿಗೆ ಸೂತ್ರ ಭಾಷ್ಯದ ಪಾಠವನ್ನು ಹೇಳ್ತಾ ಇದ್ರು, ಸೂತ್ರ ಭಾಷ್ಯದ ಪ್ರವಚನವನ್ನು ಮಾಡ್ತಾ ಇದ್ರು. ಅಂತಹ ಉತ್ಕೃಷ್ಟವಾದ ಬುದ್ಧಿ, ಅತ್ಯುತ್ತಮವಾದ ಬುದ್ಧಿ, ತೀಕ್ಷ್ಣವಾದ ಬುದ್ಧಿ, ಅಂತಹ ರಾಮಾಚಾರ್ಯರಿಗೆ ಸತ್ಯಪ್ರಿಯ ತೀರ್ಥರು ಪಾಠವನ್ನು ಹೇಳಿದರು. ಈಗಾಗಲೇ ಯಾರು ಪಾಠವನ್ನು ಹೇಳ್ತಾ ಇದ್ದಾರೆ ಅಂಥವರಿಗೆ ಪಾಠವನ್ನು ಹೇಳಿದರು ಅಂತನ್ನೋ ಮೂಲಕ ಸತ್ಯಪ್ರಿಯ ತೀರ್ಥರ ಪಾಂಡಿತ್ಯ ಎಷ್ಟು ಅಂತ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಜೊತೆಗೆ ಈ ರಾಮಾಚಾರ್ಯರ ಪಾಂಡಿತ್ಯವೂ ಅಷ್ಟು ಉನ್ನತವಾಗಿತ್ತು ಅಂತ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಉದಿತೈಕ ಸುಂದರ ಸುದಶ್ಚ ತದಾ ರಘುಪಾರ್ಹಣೋಚಿತ ಸದಾಚರಣ ಮುದಿತೈಕ ಮಾನಸಯುತಶ್ಚ ಸದಾ ನಿತರಾಮುಪಾಸಿತ ಮಹಚ್ಚರಣ ಉದಿತೈಕ ಸುಂದರ ಸುತಶ್ಚ ತದಾ ರಘುಪಾರ್ಹಣೋಚಿತ ಸದಾಚರಣ ಮುದಿತೈಕ ಮಾನಸಯುತಶ್ಚ ಸದಾ ನಿತರಾಮುಪಾಸಿತ ಮಹಚ್ಚರಣ ಉದಿತೈಕ ಸುಂದರ ಸುತಃ ಚ ತದಾ ರಘುಪಾರ್ಹಣೋಚಿತ ಸದಾಚರಣ ಮುದಿತೈಕ ಮಾನಸಯುತಃ ಚ ಸದಾ ನಿತರಾಂ ಉಪಾಸಿತ ಮಹಚ್ಚರಣ. ಇಲ್ಲಿವಕ್ಕೆ ಅಧ್ಯಜೀಗಪಥ ಅಂತ ಅನ್ನೋದು ಕ್ರಿಯಾಪದ. ತಮ್ ಅಧ್ಯಜೀಗಪಥ ಕಹ ಯಹ ಯಾವ ರಾಮಾಚಾರ್ಯರೋ ತಮ್ ಅಧ್ಯಜೀಗಪಥ. ಕಥಂ ಭೂತಃ ಉಪಾಸಿತ ಮಹಚ್ಚರಣ. ಪುನಃ ಕಥಂ ಭೂತಃ ಮುದಿತೈಕ ಮಾನಸ ಯುತಃ. ಪುನಃ ಕಥಂ ಭೂತಃ ರಘುಪಾರ್ಹಣೋಚಿತ ಸದಾಚರಣ. ಪುನಃ ಕಥಂ ಭೂತಃ ಉದಿತೈಕ ಸುಂದರ ಸುತಃ. ಕದಾ ತದಾ ಯಹ ಯಾವ ರಾಮಾಚಾರ್ಯರು, ತದಾ ಆಗ, ಉದಿತೈಕ ಸುಂದರ ಸುತಃ. ಉದಿತ ಅಂದರೆ ಹುಟ್ಟಿದ್ರು ಅಂತ ಅರ್ಥ. ಒಬ್ಬ ಸುಂದರನಾದ ಮಗನು ಹುಟ್ಟಿದ್ರು ಅವರಿಗೆ, ಅಂದರೆ ಸುಂದರನಾದ ಒಬ್ಬ ಮಗನನ್ನ ಪಡೆದಿದ್ದರೋ. ಸದಾ ಯಾವಾಗಲೂ, ರಘುಪಾರ್ಹಣೋಚಿತ ಸದಾಚರಣ. ರಘುಪ ರಾಮಚಂದ್ರ ದೇವರು, ಅವರ ಅರ್ಹಣ ಅಂದರೆ ಪೂಜೆ, ಅಲ್ಲಿ ಉಚಿತ ಅಂದರೆ ಯೋಗ್ಯವಾದ, ಸದಾಚರಣ ಸದಾಚಾರವುಳ್ಳ, ಶ್ರೀರಾಮನ ಪೂಜೆಯಲ್ಲಿ ಯೋಗ್ಯವಾದ ಸದಾಚಾರವುಳ್ಳವರೋ. ಮುದಿತೈಕ ಮಾನಸಯುತಃ ಅಂದರೆ ನಿರಂತರ ಸಂತುಷ್ಟವಾದ ಮನಸ್ಸುಳ್ಳವರೋ. ನಿತರಾಂ ಅತಿಶಯವಾಗಿ, ಉಪಾಸಿತ ಮಹಚ್ಚರಣ. ಮಹತ್ ಅಂದರೆ ಮಹಾತ್ಮರು, ಮಹಾತ್ಮರ ಪಾದಗಳ ಉಪಾಸನೆಯನ್ನ ಮಾಡುತ್ತಿದ್ದರೋ. ತಮ್ಮ ಅಂಥ ರಾಮಾಚಾರ್ಯರನ್ನು ಕುರಿತು ಅಧ್ಯಜೀಗಪಥ ಅಧ್ಯಯನ ಮಾಡಿಸಿದರು. ರಾಮಾಚಾರ್ಯರಿಗೆ ಒಂದು ಸಂತಾನವೂ ಆಗಿತ್ತು. ನಿರಂತರ ಶ್ರೀರಾಮನ ಚಂದ್ರದೇವರ ಪೂಜೆಯನ್ನು ಮಾಡಬೇಕು. ಆ ಪೂಜೆಯನ್ನು, ಮೂಲ ರಾಮಚಂದ್ರದೇವರ ಪೂಜೆಯನ್ನು ಮಾಡಬೇಕಾದ್ರೆ ಆ ಸೌಭಾಗ್ಯವನ್ನು ಪಡಿಬೇಕಲ್ಲ ಅನ್ನೋದಕ್ಕಾಗಿ ನಿರಂತರ ಸದಾಚಾರದಲ್ಲಿ ತತ್ಪರರಾಗಿದ್ದರು. ಆ ಯೋಗ್ಯತೆ ನನಗೆ ಸಿಗಬೇಕು ಅಂತನ್ನೋ ಉದ್ದೇಶದಿಂದ ನಿರಂತರ ಸದಾಚಾರದಲ್ಲಿ ರತರಾಗಿದ್ದರು. ಯಾವಾಗಲೂ ಅವರ ಮನಸ್ಸು ಸಂತುಷ್ಟ, ಒಂದು ಕ್ಷಣ ಕಾಲ ಅವರ ಮನಸ್ಸು ಅಸಂತುಷ್ಟ ಅಂತ ಇಲ್ಲ.
ನೋವಾಯಿತು, ಬೇಸರವಾಯಿತು, ತೊಂದರೆಯಾಯಿತು, ಮನಸ್ಸಿನಲ್ಲಿ ಯಾವುದೇ ತರಹದ ಈ ಭಾವನೆಗಳು ಅವರಿಗೆ ಇಲ್ಲ. ಯಾವಾಗಲೂ ಪರಮಾತ್ಮನ ಆರಾಧನೆಯನ್ನು ಮಾಡ್ತಾ ಇದ್ರು, ಉಪಾಸನೆಯಲ್ಲೇ ತೊಡಗಿದ್ರು ಅಂತ ಅನ್ನೋದಕ್ಕಾಗಿ ಅವರ ಮನಸ್ಸು ನಿರಂತರವಾಗಿ ಅರಳಿ ಇತ್ತು, ಸಂತೋಷ ಆ ಮನಸ್ಸಿನಲ್ಲಿ ಇತ್ತು. ಮತ್ತೊಂದು ಅವರು ಮಾಡುವ ಕೆಲಸ ಯಾವಾಗಲೂ ಮಹಾನುಭಾವರ ಸ್ಮರಣೆಯನ್ನು ಮಾಡೋದು, ಮಹಾನುಭಾವರ ಉಪಾಸನೆಯನ್ನು ಮಾಡೋದು, ಅವರ ಪಾದಗಳನ್ನು ಚಿಂತನೆ ಮಾಡೋದು. ಅಂಥ ರಾಮಾಚಾರ್ಯರಿಗೆ ಸತ್ಯಪ್ರಿಯ ತೀರ್ಥರು ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿಸಿದರು. ಇವೆಲ್ಲ ಇರಬೇಕಾದ ಗುಣಗಳು. ಶಾಸ್ತ್ರಾಧ್ಯಯನವನ್ನು ಮಾಡಬೇಕಾದರೆ ಇರಬೇಕಾದ ಗುಣಗಳೇನು? ಎಂಥ ಗುಣ ಇದ್ದ ಆ ರಾಮಾಚಾರ್ಯರಿಗೆ ಅಧ್ಯಯನವನ್ನು ಮಾಡಿಸಿದರು ಅಂತ ಅನ್ನೋದನ್ನು ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಅಮುನಾ ನಿರಾಸ್ಯತ ಸತಂಡುಲಗೋ ಪದಪೂರ್ವಪಾಲ ಗುರುಗರ್ವಯುತಃ ಪ್ರವದನ್ ಸಮಾಧಿ ಪದಬಂಧ ಪದಂ ನಖಯಂತಮೇತದುತಘಾಂತಮಿತಿ ಅಮುನಾ ನಿರಾಸ್ಯತ ಸತಂಡುಲಗೋ ಪದಪೂರ್ವಪಾಲ ಗುರುಗರ್ವಯುತಃ ಪ್ರವದನ್ ಸಮಾಧಿ ಪದಬಂಧ ಪದಂ ನಖಯಂತಮೇತದುತಘಾಂತಮಿತಿ ಅಮುನಾ ನಿರಾಸ್ಯತ ಸತಂಡುಲಗೋಪದ ಪೂರ್ವಪಾಲಃ ಉರುಗರ್ವಯುತಃ ಪ್ರವದನ್ ಸಮಾಧಿ ಪದಬಂಧ ಪದಂ ನ ಘಯಂತಂ ಏತತ ಉತ ಘಾಂತಂ ಇತಿ. ಕ್ರಿಯಾಪದ ನಿರಾಸ್ಯತ, ನಿರಾಕರಿಸಲ್ಪಟ್ಟರು ಅಂತ ಅರ್ಥ. ಕಹ ನಿರಾಸ್ಯತ, ಕಹ ನಿರಾಸ್ಯತ ಅದು ವಿಶೇಷಣ. ತಂಡುಲ ಗೋಪದ ಪೂರ್ವಪಾಲಃ, ತಂಡುಲ ಗೋಪದ ಪೂರ್ವಪಾಲಃ ಅಂದರೆ ತಂಡುಲ ಉಪಪದದಿಂದ ಯುಕ್ತರಾದ ಗೋಪಾಲ ಅಂತ ಅರ್ಥ. ತಂಡುಲ ಗೋಪಾಲ ಅಂತ ಅವರ ಹೆಸರು, ಮನೆ ಹೆಸರು ಅಂತ ಹೇಳ್ತಾರಲ್ಲ, ತಂಡುಲ ಅನ್ನೋದು ಮನೆ ಹೆಸರು, ಗೋಪಾಲ ಅಂತ ಅವರ ಹೆಸರು. ತಂಡುಲ ಗೋಪಾಲ ಎಂಬ ಸಹ ಪ್ರಸಿದ್ಧರಾದ ವಿದ್ವಾಂಸರು ಅವರೇನ್ ಮಾಡ್ತಾರೆ ಅಂದ್ರೆ ಏತತ ಸಮಾಧಿ ಪದ ಬಂಧ ಪದಂ, ಸಂ ಆದಿ, ಸಂ ಅನ್ನೋ ಪದ ಆದಿಯಲ್ಲಿ ಇದೆ, ಬಂಧ ಅಂತ ಅನ್ನೋ ಪದ ಮುಂದೆ ಇದೆ. ಅಂದ್ರೆ ಯಾವ ಪದ ಅಂತಾಯ್ತು? ಸಂಬಂಧ ಅನ್ನೋ ಪದ. ಸಂ ಅನ್ನೋದು ಮೊದಲಿಗೆ ಇರುವ ಬಂಧ ಎಂಬ ಪದ, ಅದು ಯಾವ ಪದ? ಸಂಬಂಧ ಎಂಬ ಪದ. ಸಮಾಧಿ ಪದ ಬಂಧ ಪದ, ಸಂ ಎಂಬ ಆದಿ ಪದ ಇರುವ ಬಂಧ ಎಂಬ ಪದ ಅಂದ್ರೆ ಸಂಬಂಧ ಎಂಬ ಪದವು ಇದು ಘಯಂತಂ ಅನ್ನೋದು ಪ್ರತ್ಯಯ, ಘೈ ಅನ್ನೋದು ಒಂದು ಪ್ರತ್ಯಯ, ಘ ಅನ್ನೋದು ಒಂದು ಪ್ರತ್ಯಯ. ಇದು ಘಯಂತವಾದ ಪ್ರತ್ಯಯವೋ ಅಥವಾ ಘಾಂತವಾದ ಪ್ರತ್ಯಯದಿಂದ ಯುಕ್ತವಾದ ಪದವೋ ಅಂತ ಚರ್ಚೆಯಾಗ್ತದೆ. ಘಯಂತಂ ಅಥವಾ ಘಾಂತವೋ ಅಂತ ರೀತಿಯಾಗಿ ಪ್ರವದನ್ಸನ್ ಹೇಳುತ್ತಾ ಅಮುನಾ ಸತ್ಯಪ್ರಿಯ ತೀರ್ಥರಿಂದ ನಿರಾಸ್ಯತ ನಿರಾಕರಿಸಲ್ಪಟ್ಟರು. ಉರುಗರ್ವಯುತಃ ಅರ್ಥ ಆಯ್ತಾ? ಪೂರ್ಣ ಇಲ್ಲ. ಉರುಗರ್ವಯುತಃ ಮಹಾ ಅಹಂಕಾರದಿಂದ ಯುಕ್ತರಾದ ಸಹ ಪ್ರಸಿದ್ಧರಾದ ತಂಡುಲ ಗೋಪದ ಪೂರ್ವಪಾಲಃ. ತಂಡುಲ ಗೋ ಅನ್ನೋದು ಪೂರ್ವದಲ್ಲಿ ಇದೆ, ಪಾಲ ಅನ್ನೋದು ಅನಂತರದಲ್ಲಿ ಇದೆ. ಅಂದ್ರೇನು? ತಂಡುಲ ಗೋಪಾಲ. ತಂಡುಲ ಗೋಪಾಲ ಎಂಬ ಶಬ್ದದಿಂದ ವಾಚ್ಯರಾದ ಒಬ್ಬ ವಿದ್ವಾಂಸರು ಏತತ ಅಂದ್ರೆ ಏತತ ಸಮಾಧಿ ಪದಬಂಧ ಪದಂ, ಈ ಸಂಬಂಧ ಎಂಬ ಪದವು ಘಯಂತಂ ಘಯಂತವೋ ಅಥವಾ ಘಾಂತವೋ ಅಂತ ರೀತಿಯಾಗಿ ಹೇಳುತ್ತಾ ಅಮುನಾ ಸತ್ಯಪ್ರಿಯ ತೀರ್ಥರಿಂದ ನಿರಾಸ್ಯತ ನಿರಾಕರಿಸಲ್ಪಟ್ಟರು. ಸಂಬಂಧ ಎಂಬ ಪದ, ಆ ಪದದ ಮುಂದೆ ಇರುವ ಪ್ರತ್ಯಯ ಯಾವುದು ಅಂತ ರೀತಿಯಾಗಿ ಅವನು ಚರ್ಚೆ ಮಾಡ್ತಾ ಇರಬೇಕಾದ್ರೆ
ಸತ್ಯಪ್ರಿಯ ತೀರ್ಥರು ಅವರನ್ನು ನಿರಾಕರಣೆ ಮಾಡಿದರು. ವ್ಯಾಕರಣ ಶಾಸ್ತ್ರದಲ್ಲಿ ಅತ್ಯದ್ಭುತವಾದ ಪಾಂಡಿತ್ಯ ಸತ್ಯಪ್ರಿಯ ತೀರ್ಥರಿಗೆ ಇತ್ತು ಅಂತ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಹೌದು. ಘಯಂತಂ ಅಥ ಘಾಂತಂ. ಘಯಂತವಾದ ಘೈ ಅನ್ನೋ ಪ್ರತ್ಯಯದಿಂದ ಪ್ರತ್ಯಯವೇ ಕೊನೆಯಾಗಿ ಉಳ್ಳ ಪದವೋ, ಘ ಅನ್ನೋ ಪ್ರತ್ಯಯವು ಕೊನೆಯಾಗಿ ಉಳ್ಳ ಪದವೋ ಅಂತ ವಾದ ಮಾಡ್ತಾ ಸತ್ಯಪ್ರಿಯ ತೀರ್ಥರಿಂದ ನಿರಾಕೃತರಾದರು. ಸತ್ಯಪ್ರಿಯ ತೀರ್ಥರು ಅವರನ್ನು ನಿರಾಕರಣೆ ಮಾಡಿದರು ಅಂತ ಅನ್ನೋದನ್ನು ಇಲ್ಲಿ ತಿಳಿಸಿದ್ದಾರೆ. ಪ್ರಗತೈಕಹಾಯ ನಮಿಹೈಕ ಮಮುಂ ಮುರವೈರಿರಾನ್ನಮಸಿತುಂ ನಿಭೃಶಂ ಸ್ವಯಮಾಶ್ರಿತಂ ಶ್ರಿತಜನೇಷ್ಟದಮಾ ನಯತಿ ಸ್ಮ ತದ್ವಿಷಮಶೀರ್ಷಪುರಂ ಪ್ರಗತೈಕಹಾಯ ನಮಿಹೈಕ ಮಮುಂ ಮುರವೈರಿರಾನ್ನಮಸಿತುಂ ನಿಭೃಶಂ ಸ್ವಯಮಾಶ್ರಿತಂ ಶ್ರಿತಜನೇಷ್ಟದಮಾ ನಯತಿ ಸ್ಮ ತದ್ವಿಷಮಶೀರ್ಷಪುರಂ ಪ್ರಗತೈಕಹಾಯನಂ ಇಹ ಏಕಂ ಅಮುಂ ಮುರವೈರಿರಾಟ್ ನಮಸಿತುಂ ನಿಭೃಶಂ ಸ್ವಯಂ ಆಶ್ರಿತಂ ಶ್ರಿತಜನೇಷ್ಟದಂ ಆನಯತಿ ಸ್ಮ ತದ್ವಿಷಮಶೀರ್ಷಪುರಂ. ಆನಯತಿ ಸ್ಮ ಕರೆದು ತಂದರು, ಕರೆದುಕೊಂಡು ಬಂದರು. ಕಹ ಮುರವೈರಿ ರಾಟ್ ಅಂದರೆ ಮುರಾರಿ ಎಂಬ ರಾಜನು. ಕುತ್ರ ಇಹ ಶ್ರೀರಂಗದಲ್ಲಿ. ಕಂ ಆನಯತಿ ಸ್ಮ ಕಂ ಆನಯತಿ ಸ್ಮ ಅಮುಂ ಆನಯತಿ ಸ್ಮ ಸತ್ಯಪ್ರಿಯ ತೀರ್ಥರನ್ನು. ಕಥಂ ಭೂತಂ ಪ್ರಗತೈಕಹಾಯನಂ ಅಂದರೆ 1 ವರ್ಷವನ್ನು ಕಳೆದಿರುವ. ಕುತ್ರ ಇಹ ಶ್ರೀರಂಗದಲ್ಲಿ 1 ವರ್ಷ ವಾಸ ಮಾಡಿರುವ ಸತ್ಯಪ್ರಿಯ ತೀರ್ಥರನ್ನು. ಕಿಂ ಕರ್ತುಂ ನಮಸಿತುಂ. ಕಥಂ ನಮಸಿತುಂ ಸ್ವಯಂ ನಿಭೃಶಮ್ಮು ಸರಿ. ನಿಭೃಶಂ ನಮಸಿತುಂ. ಕಿಂ ಪ್ರತಿ ಆನಯತಿ ಸ್ಮ. ಕಿಂ ಪ್ರತಿ ಆನಯತಿ ಸ್ಮ ವಿಷಮಶೀರ್ಷಪುರಂ ಅಂದರೆ ತ್ರಿಚನಾಪಲ್ಲಿ. ವಿಷಮಶೀರ್ಷ ವಿಷಮವಾದ ತಲೆಗಳು ಅಂದರೆ 3 ವಿಷಮ, 2 ಆದರೆ ಸಮ, 3 ಆದರೆ ವಿಷಮ. ತ್ರಿಚನಾಪಲ್ಲಿ ತ್ರಿಚಿರಾಪಲ್ಲಿ. ಆ ತ್ರಿಚನಾಪಲ್ಲಿಯನ್ನು ಕುರಿತು ಆನಯತಿ ಸ್ಮ ಕರೆದುಕೊಂಡು ಬಂದರು. ಕಥಂ ಭೂತಂ ವಿಷಮಶೀರ್ಷಪುರಂ ಆಶ್ರಿತಂ ಸರಿ. ಕೇನ ಸ್ವಯಂ ಸ್ವಯಂ ಆಶ್ರಿತಂ. ಪುನಃ ಕಥಂ ಭೂತಂ ಶ್ರಿತಜನೇಷ್ಟದಂ. ತತ್ ಮುರವೈರಿರಾಟ್ ಮುರಾರಿರಾಜನು ಇಹ ಶ್ರೀರಂಗದಲ್ಲಿ ಏವಂ ಈ ರೀತಿಯಾಗಿ ಪ್ರಗತೈಕ ಹಾಯನಂ. ಹಾಯನ ಅಂದರೆ ವರ್ಷಗಳು, ವರ್ಷ ಅಂತ ಅರ್ಥ. ಪ್ರಗತೈಕ ಹಾಯನಂ 1 ವರ್ಷ ವಾಸ ಮಾಡಿರುವ ಅಮುಂ ಸತ್ಯಪ್ರಿಯ ತೀರ್ಥರನ್ನು ನಿಭೃಶಂ ಚೆನ್ನಾಗಿ ನಮಸಿತುಂ ನಮಸ್ಕಾರಾದಿ ಪೂಜೆಯನ್ನ ಸಲ್ಲಿಸುವುದಕ್ಕಾಗಿ ಸ್ವಯಂ ತನ್ನಿಂದ ಆಶ್ರಿತಂ ಅಧಿಷ್ಠಿತವಾದ ತತ ಪ್ರಸಿದ್ಧವಾದ ಶ್ರಿತಜನೇಷ್ಟದಂ ಆಶ್ರಿತರಾದ ಜನರಿಗೆ ಇಷ್ಟಪ್ರದವಾದ ಆ ಕ್ಷೇತ್ರದ ಮಹಿಮೆ ಇದೆ. ಯಾರ ಆ ಕ್ಷೇತ್ರದಲ್ಲಿ ಇರ್ತಾರೆ, ವಾಸ ಮಾಡ್ತಾರೆ, ಅವರ ಎಲ್ಲ ಅಭೀಷ್ಟಗಳನ್ನು ಆ ಕ್ಷೇತ್ರ ಪೂರ್ಣ ಮಾಡ್ತದಂತೆ. ಅಂತಹ ಮಹಿಮೆ ಆ ಕ್ಷೇತ್ರಕ್ಕೆ ಇದೆ. ಹೀಗಾಗಿ ಶ್ರಿತಜನೇಷ್ಟದಂ ಆಶ್ರಿತರಾದ ಜನರಿಗೆ ಇಷ್ಟಪ್ರದವಾದ, ಅಥವಾ ಅದನ್ನು ಸತ್ಯಪ್ರಿಯ ತೀರ್ಥರಿಗೂ ಅನ್ವಯ ಮಾಡಿಕೊಳ್ಳಬಹುದು. ಶ್ರಿತ ಜನೇಷ್ಟದಂ ಆಶ್ರಯಿಸಿದ ಭಕ್ತರಿಗೆ ಅಭೀಷ್ಟಪ್ರದರಾದ ಸತ್ಯಪ್ರಿಯ ತೀರ್ಥರನ್ನು ವಿಷಮ ಶೀರ್ಷಪುರಂ ವಿಷಮವಾದ ತಲೆಗಳುಳ್ಳದ್ದು. ತ್ರಿಶೀರ ತ್ರಿಚಿರಾಪಲ್ಲಿ ತ್ರಿಚನಾಪಲ್ಲಿ
ಆ ತ್ರಿಚನಾಪಲ್ಲಿಯನ್ನು ಕುರಿತು ಆನಯತಿ ಸ್ಮ ಕರೆದುಕೊಂಡು ಬಂದರು. ಶ್ರೀರಂಗದಲ್ಲಿ ಸತ್ಯಪ್ರಿಯ ತೀರ್ಥರು 1 ವರ್ಷದ ತನಕ ವಾಸವಾಗಿದ್ದಾರೆ. ಅವರನ್ನು ವಿಶೇಷವಾಗಿ ಪೂಜೆಯನ್ನು ಮಾಡಬೇಕಾಗಿದೆ, ಆದರವನ್ನು ಗೌರವಗಳನ್ನು ಸಲ್ಲಿಸಬೇಕಾಗಿದೆ. ಅದಕ್ಕಾಗಿ ಮುರಾರಿ ರಾಜ ತನ್ನ ರಾಜ್ಯಕ್ಕೆ ಕರೆದುಕೊಂಡು ಬರ್ತಾನೆ, ತ್ರಿಚನಾಪಲ್ಲಿಗೆ ಕರೆದುಕೊಂಡು ಬರ್ತಾನೆ. ಇಲ್ಲಿಯೇ ನಮ್ಮ ರಾಜ್ಯದಲ್ಲಿಯೇ ಇದ್ದರೆ ಪ್ರತಿನಿತ್ಯವೂ ಅವರ ವಿಶೇಷವಾದ ಪೂಜೆಯನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅಂತನ್ನೋ ಉದ್ದೇಶದಿಂದ ತನ್ನ ರಾಜ್ಯಕ್ಕೆ ಆ ಮುರಾರಿ ರಾಜ ಕರೆದುಕೊಂಡು ಬರ್ತಾನೆ ಅಂತ ಹೇಳ್ತಾರೆ. ಅಂದರೆ ಸತ್ಯಪ್ರಿಯ ತೀರ್ಥರು ರಾಜ ಮಹಾರಾಜರಿಂದ ಹೇಗೆ ಪೂಜಿತರಾಗಿದ್ರು, ಅವರ ಪೂಜೆಯನ್ನು ಮಾಡಬೇಕು ಅಂತ ರಾಜ ಮಹಾರಾಜರಿಗೆ ಎಷ್ಟೆಲ್ಲ ಮಾನಸ ಭಾವನೆ ಇತ್ತು ಅಂತ ಅನ್ನೋದನ್ನ ಈ ಶ್ಲೋಕದಲ್ಲಿ ನಮಗೆ ತಿಳಿಸ್ತಾರೆ. ಪ್ರತಿವಾಸರಂ ಪರ ಏನಿದೆ, ಪ್ರತಿವಾಸರಂ ಪರಮ ಆದರಿಣ, ಅದೇ ಅದನ್ನ ಪರಮ ಆದರಿಣ ಪರಿಪೂಜಿತೋ ವಸದಥ ಪ್ರಭುಣ ಪುರಿಯಸ್ಯ ತೇನ ಜಿತಭೂರ್ಯರಿಣ ಋತುಧೀರ್ಯಥಾ ಸಜಯ ಕೇಸರಿಣ ಪ್ರತಿವಾಸರಂ ಪರಮ ಆದರಿಣ ಪರಿಪೂಜಿತೋ ವಸದಥ ಪ್ರಭುಣ ಪುರಿಯಸ್ಯ ತೇನ ಜಿತಭೂರ್ಯರಿಣ ಋತುಧೀರ್ಯಥಾ ಸಜಯ ಕೇಸರಿಣ ಪ್ರತಿವಾಸರಂ ಪರಮಃ ಆದರಿಣ ಪರಿಪೂಜಿತಃ ಅವಸತ ಅಥ ಪ್ರಭುಣಾ ಪುರಿ ಯಸ್ಯ ತೇನ ಜಿತಭೂರ್ಯರಿಣ ಪೃಥುಧೀಃ ಯಥಾ ಸಹ ಜಯಕೇಸರಿಣ. ಕ್ರಿಯಾಪದ ಅವಸತ. ಕಸ್ಯಾಂ ಅವಸತ, ಎಲ್ಲಿ ವಾಸ ಮಾಡಿದರು? ಪುರಿ. ಯಸ್ಯ ಪುರಿ ಅವಸತ. ಕಹ ಅವಸತ? ಸಹ. ಕಥಂ ಭೂತಃ ಸಜಯ ಕೇಸರಿಣ ಇದೆಯಲ್ಲ, ಸಹ. ಕಥಂ ಭೂತಃ ಸಹ? ಪರಮಃ. ಪರಮಃ. ಕಥಂ ಭೂತಃ ಅವಸತ? ಪರಿಪೂಜಿತಃ. ಕಥಂ ಪರಿಪೂಜಿತಃ? ಪ್ರತಿವಾಸರಂ. ಕೇನ? ತೇನ. ಪ್ರಭುಣಾ ತೇನ. ಕಥಂ ಭೂತೇನ? ಆದರಿಣ. ಪುನಃ ಕಥಂ ಭೂತೇನ? ಜಿತಭೂರ್ಯರಿಣ. ಕಹ ಇವ? ಪೃಥುಧೀಃ ಯಥಾ. ಅಥ ಅನಂತರ ಪರಮಃ ಉತ್ತಮರಾದ ಸಹ ಸತ್ಯಪ್ರಿಯ ತೀರ್ಥರು ಆದರಿಣ ಆದರವುಳ್ಳ ಪ್ರಭುಣ ರಾಜನಾದ ಮುರಾರಿಯಿಂದ, ಮುರಾರಿ ರಾಜನಿಂದ. ಎಂಥವನು? ಹೇಗೆ? ಜಿತಭೂರ್ಯರಿಣ ಅಂದರೆ ಜಯಕೇಸರಿಯಾದ ಜಯಸಿಂಹನಿಂದ. ಜಯಕೇಸರಿಣ. ಜಿತಭೂರ್ಯರಿಣ ಅಂದರೆ ಎಲ್ಲ ಶತ್ರುಗಳನ್ನ ಗೆದ್ದಿರುವ ಜಯಕೇಸರಿಣ ಜಯಸಿಂಹರಾಜನಿಂದ. ಪೃಥುಧೀಃ ಯಥಾ ಪೂರ್ಣ ಪ್ರಜ್ಞಾಚಾರ್ಯರು ಯಾವ ರೀತಿಯಾಗಿ ಪೂಜಿತರಾದರೋ ಹಾಗೆ ತೇನ ಮುರಾರಿ ರಾಜನಿಂದ ಪ್ರತಿವಾಸರಂ ಪ್ರತಿದಿನವೂ ಪರಿಪೂಜಿತಃ ಪರಿಪೂಜಿತರಾಗಿ ಯಸ್ಯ ಯಾವ ಮುರಾರಿ ರಾಜನ ಪುರಿ ತ್ರಿಚನಾಪಲ್ಲಿಯಲ್ಲಿ ಅವಸತ ವಾಸ ಮಾಡಿದರೋ. ಸತ್ಯಪ್ರಿಯ ತೀರ್ಥರು ತ್ರಿಚನಾಪಲ್ಲಿಯಲ್ಲಿ ವಾಸ ಮಾಡಿದ ಘಟನೆಯನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಜಯಸಿಂಹರಾಜ ಜಯಸಿಂಹ ಇಮಂ ನೃಸಿಂಹವರ್ಯ ಶುಭಧಿ ಸ್ತಂಭ ವಿಶಿಷ್ಟ ಸಿಂಹನಾಮ. ಮಧ್ವ ವಿಜಯದಲ್ಲಿ ಜಯಸಿಂಹ ಅಂತನ್ನೋ ರಾಜ ಮಧ್ವಾಚಾರ್ಯರನ್ನ ಯಾವ ರೀತಿಯಾಗಿ ಗೌರವಿಸಿದ ಆ ವಿಚಾರ ಬರ್ತದೆ. ಹಾಗೆ ಮಧ್ವಾಚಾರ್ಯರನ್ನ ಯಾವ ರೀತಿಯಾಗಿ ಗೌರವಿಸಿದ ಅದೇ ಪರಂಪರೆಯಲ್ಲಿ ಬಂದವರು ಸತ್ಯಪ್ರಿಯ ತೀರ್ಥರು. ಆ ವೇದಾಂತ ಸಾಮ್ರಾಜ್ಯವನ್ನ ಪರಿಪಾಲನೆ ಮಾಡ್ತಾ ಇದ್ದವರು ಸತ್ಯಪ್ರಿಯ ತೀರ್ಥರು. ಹೀಗಾಗಿ ಸತ್ಯಪ್ರಿಯ ತೀರ್ಥರ ಆರಾಧನೆಯನ್ನ, ಅವರಿಗೆ ಗೌರವವನ್ನ ಸಲ್ಲಿಸಬೇಕಾದರೆ ಹೇಗೆ ಸಲ್ಲಿಸಬೇಕು? ಶ್ರೀಮದಾಚಾರ್ಯರ ಮೂಲ ಪರಂಪರೆಯಲ್ಲಿ ಬಂದವರು ಇವರು ಅನ್ನೋದಕ್ಕಾಗಿ ಆ ಜಯಸಿಂಹರಾಜ ಯಾವ ರೀತಿಯಾಗಿ ಶ್ರೀಮದಾಚಾರ್ಯರ ಸತ್ಕಾರ ಮಾಡಿದರೋ
ಅದೇ ರೀತಿಯಾಗಿ ಮುರಾರಿ ರಾಜ ಸತ್ಯಪ್ರಿಯ ತೀರ್ಥರ ಸತ್ಕಾರವನ್ನು ಮಾಡಿದ. ಮತ್ತೊಂದೇನಲ್ಲಿರುವ ಗುಣ ಅಂತ ಅಂದ್ರೆ ಪ್ರತಿನಿತ್ಯ ಹೆಚ್ಚು ಹೆಚ್ಚು ಆದರ ಅವನಲ್ಲಿ ಬರ್ತಾ ಇತ್ತು. ಸತ್ಯ ಅದು ಯಾಕೆ ಕಾರಣ ಏನು ಅಂತಂದ್ರೆ ಸತ್ಯಪ್ರಿಯ ತೀರ್ಥರಲ್ಲಿಯೇ ಪ್ರತಿದಿನದಲ್ಲಿಯೇ ವಿಶೇಷ ಅದಿದ್ರೆ ತಾನೇ ಹೆಚ್ಚು ಹೆಚ್ಚು ಆದರ ಬರೋದು. ಈಗ ನಾವು ಮಹಾಸ್ವಾಮಿಗಳ ಮೇಲೆ ಹಿಂದಿನ ದಿವಸಕ್ಕಿಂತ ಮಾರನೇ ದಿವಸ ಹೆಚ್ಚು ಗೌರವ ಬೆಳೀತದೆ. ಯಾಕೆ? ಅವರ ಪ್ರವಚನಗಳು, ಅವರ ಉಪದೇಶಗಳು ಇವೆಲ್ಲ ಕೇಳ್ತಾ ಅತ್ಯದ್ಭುತವಾದ ಆ ಮಾತುಗಳನ್ನು, ಉಪದೇಶಗಳನ್ನು ಕೇಳಿ ಮತ್ತು ಆ ಕರುಣೆಯನ್ನು ಸ್ಮರಣೆ ಮಾಡಿಕೊಂಡು ಹೆಚ್ಚು ಹೆಚ್ಚು ಗೌರವ ಅವರಲ್ಲಿ ನಮಗೆ ಹೇಗೆ ಬೆಳೀತಾ ಇದೆ ಈಗ ಪ್ರತ್ಯಕ್ಷದಲ್ಲಿ, ಹಾಗೆ ಏನೋ ರಾಜ ಅವರ ಯತಿಗಳು ಪೂಜೆ ಮಾಡಬೇಕು ಅಂತ ಇಷ್ಟೇ ಅಲ್ಲ, ಪ್ರತಿನಿತ್ಯವೂ ಹೆಚ್ಚು ಆದರ ಆ ಸತ್ಯಪ್ರಿಯ ತೀರ್ಥರಲ್ಲಿ ಬೆಳೀತಾ ಇತ್ತಂತೆ. ಸುಮ್ಮನೆ ಬೆಳೀತದ ಗೌರವ? ಸುಮ್ಮನೆ ಬೆಳೆಯೋದಿಲ್ಲ. ಕಾರಣ ಇದ್ರೆ ಗೌರವ ಬರ್ತದೆ. ಹೆಚ್ಚಿನ ಕಾರಣ ಇದ್ರೆ ಗೌರವ ಬೆಳೀತದೆ, ಆದರ ಬೆಳೀತದೆ. ಕಾರಣ ಇದ್ರೆ ಆದರ ಇರ್ತದೆ, ಕಾರಣ ಹೆಚ್ಚಾದರೆ ಆ ಆದರ ಬೆಳೀತದೆ ಅನ್ನೋದಕ್ಕಾಗಿ ಇಲ್ಲಿ ಅದನ್ನು ಹೇಳ್ತಾರೆ. ಪ್ರತಿವಾಸರಂ ಆದರಿಣ, ಪ್ರತಿನಿತ್ಯವೂ ಅವನಲ್ಲಿ ಆದರ ಹೆಚ್ಚಾಗ್ತಿತ್ತಂತೆ. ಸತ್ಯಪ್ರಿಯರ ಆರಾಧನೆ ಮಾಡುವುದಕ್ಕಾಗಿ ಆದರ ಹೆಚ್ಚಾಗ್ತಿತ್ತಂತೆ. ಹೆಚ್ಚಿನ ಆದರದಿಂದ ಸತ್ಯಪ್ರಿಯ ತೀರ್ಥರ ಸತ್ಕಾರವನ್ನ ಮಾಡ್ತಾ ಇದ್ರು. ಜಯಸಿಂಹರಾಜ ಹೇಗೆ ಶ್ರೀಮದಾಚಾರ್ಯರನ್ನ ಗೌರವದಿಂದ ಪೂಜಿಸಿದ್ರೋ ಆ ರೀತಿಯಾಗಿ ಮುರಾರಿ ರಾಜ ಸತ್ಯಪ್ರಿಯ ತೀರ್ಥರ ಆರಾಧನೆಯನ್ನ ಪೂಜೆಯನ್ನ ಮಾಡಿದ ಅಂತನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ರಾಜಮಹಾರಾಜರಿಂದ ಪೂಜಿತರಾದ ಮಹಾನುಭಾವರು ಸತ್ಯಪ್ರಿಯ ತೀರ್ಥರು ಅಂತ ಸತ್ಯಬೋಧ ವಿಜಯದಲ್ಲಿ ಉಲ್ಲೇಖ ಮಾಡ್ತಾರೆ. ಪ್ರಗತೇಶು ಕೇಶು ಚಿದದೋ ನಗರೇ ಸತಿಮಾಸ್ವನೀಕ ಉರುರಿಂದು ದಿಶಃ ಬಹುವಾರಿಕೋ ವಿವಿಧ ಸತ್ವಯುತಃ ಸಮುಪಾಗಮತ್ ಸರಿದಧೀಶ ಇವ ಪ್ರಗತೇಶು ಕೇಶು ಚಿದದೋ ನಗರೇ ಸತಿಮಾಸ್ವನೀಕ ಉರುರಿಂದು ದಿಶಃ ಬಹುವಾರಿಕೋ ವಿವಿಧ ಸತ್ವಯುತಃ ಸಮುಪಾಗಮತ್ ಸರಿದಧೀಶ ಇವ ಪ್ರಗತೇಶು ಕೇಶುಚಿತ ಅದೋ ನಗರೆ, ಒಂದೇ ಪದ ಅದು. ಅದೋ ನಗರೆ ಸತಿ ಮಾಸ್ಸು ಅನೀಕಃ ಉರುಹು ಇಂದು ದಿಶಃ ಬಹುವಾರಿಕಃ ವಿವಿಧ ಸತ್ವಯುತಃ ಸಮುಪಾಗಮತ ಸರಿದಧೀಶಃ ಇವ. ಸಮುಪಾಗಮತ ಬಂದಿತು. ಕಹ ಸಮುಪಾಗಮತ, ಯಾವುದು ಬಂದಿತು? ಅನೀಕಃ ಸಮುಪಾಗಮತ. ಕಹ ಇವ ಸರಿದಧೀಶಃ ಇವ. ಕಥಂ ಭೂತಃ? ವಿವಿಧ ಸತ್ವಯುತಃ. ಪುನಃ ಕಥಂ ಭೂತಃ? ಬಹುವಾರಿಕಃ. ಪುನಃ ಕಥಂ ಭೂತಃ? ಉರುಹು ಅಷ್ಟೇ. ಕಸ್ಯಾಹ ಸಮುಪಾಗಮತ? ಇಂದು ದಿಶಃ. ಕೇಶು ಸತ್ಸು? ಪ್ರಗತೇಶು ಸತ್ಸು. ಕೇಶು ಪ್ರಗತೇಶು ಸತ್ಸು ಅಲ್ಲ, ವಿಶೇಷಣ ಅದು. ಮಾಸ್ಸು, ಮಾಸ್ಸು ಅಂದ್ರೆ ಏನು? ಮಾಸಗಳು, ಕೆಲವು ಮಾಸಗಳು. ಕೇಶುಚಿತ ಮಾಸ್ಸು. ಕಸ್ಮಿನ್ ಅದೋ ನಗರೆ ಸತಿ, ಸತಿ ಹೀಗಿರಲು, ಅದೋ ನಗರೆ ತ್ರಿಚನಾಪಲ್ಲಿಯಲ್ಲಿ, ಕೇಶುಚಿತ ಮಾಸ್ಸು ಕೆಲವು ತಿಂಗಳುಗಳು, ಪ್ರಗತೇಶು ಕಳೆಯಲು, ಇಂದು ದಿಶಃ ಉತ್ತರ ದಿಕ್ಕಿನಿಂದ, ಉರುಹು ಬಹಳವಾದ, ಬಹುವಾರಿಕಃ ಅನೇಕ ಗಜಬಂಧನಗಳುಳ್ಳ, ಅಂದ್ರೆ ಅನೇಕ ಆನೆಗಳುಳ್ಳ ಅಂತ ಅರ್ಥ. ಇದು ಎರಡಕ್ಕೂ ಅನ್ವಯ. ಸರಿದಧೀಶ ಅನ್ನೋದಕ್ಕೂ ಸಮುದ್ರಕ್ಕೂ ಅನ್ವಯ, ಅನೀಕ ಅಂದ್ರೆ ಸೈನ್ಯಕ್ಕೂ ಅನ್ವಯ. ಸೈನ್ಯ ಹೇಗೆ ಬಂತು? ಸಮುದ್ರದಂತೆ ಬಂತು. ಆ ಸಮುದ್ರ ಏನಾಗಿತ್ತು? ಬಹುವಾರಿಕಃ ಅಂದ್ರೆ ಗಜಬಂಧನ ಅಂತ ಅರ್ಥ. ವಾರಿಕ ಅಂದ್ರೆ ಅನೇಕ ಗಜಬಂಧನಗಳುಳ್ಳ ಮತ್ತು ಸಮುದ್ರದ ಪರವಾಗಿ ಬಹುಜಲವುಳ್ಳ, ವಿವಿಧ ಸತ್ವಯುತ ಅನೇಕ ಪ್ರಾಣಿಗಳಿಂದ ಯುಕ್ತವಾದ, ಸೈನ್ಯವೂ ಅಷ್ಟೇನೆ
ಕುದುರೆ ಮುಂತಾದ ಅನೇಕ ಪ್ರಾಣಿಗಳು ಆ ಸೈನ್ಯದಲ್ಲಿ ಇದ್ದವು. ಸಮುದ್ರದಲ್ಲಿಯೂ ಅನೇಕ ಪ್ರಾಣಿಗಳಿವೆ. ಹೀಗಾಗಿ ವಿವಿಧ ಸತ್ವಯುತ ಅನೇಕ ಪ್ರಾಣಿಗಳಿಂದ ಯುಕ್ತವಾದ ಸರಿದಧೀಶಃ ಇವ. ಸರಿ ಅಂತಂದ್ರೆ ನದಿಗಳು, ಅವುಗಳಿಗೆ ಅಧೀಶ ಸಮುದ್ರ. ಹೀಗಾಗಿ ಸಮುದ್ರದಂತೆ ಅನೇಕ ಸೈನ್ಯವು ಸಮುಪಾಗಮತ ಬಂದಿತು. ತ್ರಿಚನಾಪಲ್ಲಿಯಲ್ಲಿ ಮುರಾರಿ ರಾಜನಿಂದ ಪೂಜಿತರಾಗಿ ಸತ್ಯಪ್ರಿಯ ತೀರ್ಥರು ಕೆಲವು ತಿಂಗಳುಗಳವರೆಗೆ ವಾಸ ಮಾಡ್ತಾರೆ. ಅದಾದ ಮೇಲೆ ಉತ್ತರ ದಿಕ್ಕಿನಿಂದ ಒಂದು ಸೈನ್ಯ ಆ ರಾಜ್ಯದ ಮೇಲೆ ಮುತ್ತಿಗೆ ಹಾಕ್ತದೆ. ಮುತ್ತಿಗೆ ಹಾಕಿದ್ದಕ್ಕಾಗಿ ಅಲ್ಲಿಂದ ಸತ್ಯಪ್ರಿಯ ತೀರ್ಥರು ಬೇರೆ ಸ್ಥಳಕ್ಕೆ ಹೋಗ್ತಾರೆ ಅಂತ ಅನ್ನೋದನ್ನ ತಿಳಿಸ್ತಾರೆ. ಆ ತ್ರಿಚನಾಪಲ್ಲಿಯಲ್ಲಿ ಕೆಲವು ತಿಂಗಳವರೆಗೆ ವಾಸ ಮಾಡ್ತಾರೆ. ಉತ್ತರ ದಿಕ್ಕಿನಿಂದ ಒಂದು ಸೈನ್ಯ ಬರ್ತದೆ. ಅನೇಕ ಗಜಬಂಧನಗಳು, ನಾನಾ ತರಹದ ಪ್ರಾಣಿಗಳು ಇರುವ ಆ ಸೈನ್ಯ ಮುತ್ತಿಗೆ ಹಾಕ್ತದೆ. ಇಷ್ಟು ವಿಚಾರವನ್ನ ಇಲ್ಲಿ ತಿಳಿಸ್ತಾರೆ. ಕ್ಷಿತಿಮಂಡಲೇಶ ಯವನಾಧಿಪತೆ ಧ್ವಜಿನೀಮುಪಾಗತವತೀಂ ಸತದಾ ಅಧಿಗಮ್ಯ ಯಾಮ್ಯತಮಯಾಮ್ಯ ಹರೈತ ಗತನೀವೃತಂ ವ್ರತಿಪತಿಃ ಪ್ರಯಯೋ ಕ್ಷಿತಿಮಂಡಲೇಶ ಯವನಾಧಿಪತೇಃ ಧ್ವಜಿನೀಮುಪಾಗತವತೀಂ ಸತದಾ ಅಧಿಗಮ್ಯ ಯಾಮ್ಯತಮಯಾಮ್ಯ ಹರಿತ ಗತನೀವೃತಂ ವ್ರತಿಪತಿಃ ಪ್ರಯಯೋ ಕ್ಷಿತಿಮಂಡಲೇಶ ಯವನಾಧಿಪತೇಃ ಧ್ವಜಿನೀಂ ಉಪಾಗತವತೀಂ ಸಹ ತದಾ ಅಧಿಗಮ್ಯ ಯಾಮ್ಯತಮ ಯಾಮ್ಯ ಹರಿತ ಗತನೀವೃತಂ ಅಲ್ಲ ಒಂದೇ ಅದು ಯಾಮ್ಯತಮ ಯಾಮ್ಯ ಹರಿದ್ಗತನೀವೃತಂ ವ್ರತಿಪತಿ ಪ್ರಯಯೌ ಪ್ರಯಯೌ ಹೋದರು. ಕಹ ಪ್ರಯಯೌ ಸಹ ಕಥಂ ಭೂತಃ ವ್ರತಪತಿ ಕಿಂ ಕೃತ್ವಾ ಅಧಿಗಮ್ಯ ಕಾಂ ಅಧಿಗಮ್ಯ ಉಪಾಗತವತೀಂ ಕಾಂ ಉಪಾಗತವತೀಂ ಧ್ವಜಿನೀಂ ಕಸ್ಯ ಕಸ್ಯ ಕ್ಷಿತಿಮಂಡಲೇಶ ಯವನಾಧಿಪತೇಃ ಕಿಂ ಪ್ರತಿ ಪ್ರಯಯೌ ಗಮ್ಯತಮ ಯಾಮ್ಯ ಹರಿದ್ಗತ ನೀವೃತಂ ಅಧಿಗಮ್ಯ ಯಾಮ್ಯತಮ ಯಾಮ್ಯ ಹರಿದ್ಗತ ನೀವೃತಂ ಪ್ರತಿ ಪ್ರಯಯೋ ವ್ರತಿಪತಿ ಯತೀಶ್ವರರಾದ ಸಹ ಸತ್ಯಪ್ರಿಯ ತೀರ್ಥರು ಕ್ಷಿತಿಮಂಡಲೇಶ ಯವನಾಧಿಪತೇಃ ಭೂಮಂಡಲಕ್ಕೆ ಒಡೆಯನಾದ ಯವನರಾಜನ ಧ್ವಜಿನೀಂ ಸೇನೆಯನ್ನು ಉಪಾಗತವತೀಂ ಬಂದಿರುವುದನ್ನಾಗಿ ಅಧಿಗಮ್ಯ ತಿಳಿದು ತದಾ ಆಗ ಅಧಿಗಮ್ಯತಮ ಯಾಮ್ಯ ಹರಿದ್ಗತ ನೀವೃತಂ ಅತಿಶಯೇನ ಗಮ್ಯವಾದ ಬಹುಶಃ ಅತಿ ಇದ್ರೂ ಇರಬಹುದಲ್ಲಿ ಇದೆ ಅತಿ ಇದೆ ಅಧಿ ಇದೆ ಅಧಿಕ ಅಂತೂ ಅರ್ಥವನ್ನು ಹೇಳ್ಕೊಳ್ಬಹುದು ಅಲ್ಲಿ ಅಧಿಗಮ್ಯತಮ ಯಾಮ್ಯ ಹರಿದ್ಗತ ನೀವೃತಂ ಅಧಿಗಮ್ಯ ಅಂದ್ರೆ ಅತಿಶಯೇನ ಗಮ್ಯವಾದ ಅಥವಾ ಗಮ್ಯತಮ ಅತಿಶಯೇನ ಗಮ್ಯವಾದ ಯಾಮ್ಯ ಹರಿತ ಯಾಮ್ಯ ಅಂದ್ರೆ ಯಮ ಸಂಬಂಧಿಯಾದ ದಿಕ್ಕು ದಕ್ಷಿಣ ದಿಕ್ಕು ಯಾಮ್ಯ ಹರಿದ್ಗತ ದಕ್ಷಿಣ ದಿಕ್ಕಿನಲ್ಲಿರುವ ನೀವೃತಂ ಜನಪದ ಗ್ರಾಮವನ್ನು ಕುರಿತು ಪ್ರಯಯವು ಹೋದರು. ಯತೀಶ್ವರರಾದ ಸತ್ಯಪ್ರಿಯ ತೀರ್ಥರು ಭೂಮಂಡಲಕ್ಕೆ ಒಡೆಯನಾದ ಯವನರಾಜನ ಸೈನ್ಯ ಮತ್ತೆ ಈ ತ್ರಿಚನಾಪಲ್ಲಿಯನ್ನ ಮುತ್ತಿಗೆ ಹಾಕಿದೆ ಅಂತ ಅನ್ನೋ ವಿಚಾರವನ್ನ ತಿಳಿತಾರೆ. ಇಲ್ಲಿರುವುದು ಕ್ಷೇಮವಲ್ಲ ಅಂತ ಭಾವಿಸ್ತಾರೆ. ಅಲ್ಲಿಂದ ದಕ್ಷಿಣ ದಿಕ್ಕಿನಲ್ಲಿರುವ ಜನಪದಗಳಿಗೆ ಗ್ರಾಮಗಳಿಗೆ ಸತ್ಯಪ್ರಿಯ ತೀರ್ಥರು ಅಲ್ಲಿಂದ ಹೋಗ್ತಾರೆ. ಗುರುರತ್ರ ಜಾತು ಸಗದ ಸಗದ ಗ್ರಜಪತ್ತನಂ ಸುನಿಯಮೀಹಿ ಗಮೇ ವಿದಿತೋಪಯಾತ ನಿಜ ಪಂಚತಕಃ
ನಿಜಮಾಧಿರಾಜ್ಯಮಥದಿತ್ಸುರಭೂತ ಗುರುರತ್ರ ಜಾತು ಸಗದಃ ಸಗದಾ ಗ್ರಜಪತ್ತನಂ ಸುನಿಯಮೀಹಿ ಗಮೇ ವಿದಿತೋಪಯಾತ ನಿಜ ಪಂಚತಕಃ ನಿಜಮಾಧಿರಾಜ್ಯಮಥದಿತ್ಸುರಭೂತ ಗುರುಃ ಅತ್ರ ಜಾತು ಸಗದಃ ಸಗದಾಗ್ರಜಪತ್ತನಂ ಸುನಿಯಮಿ ಹಿ ಗಮಿ ವಿದಿತೋಪಯಾತ ನಿಜ ಪಂಚತಕಃ ನಿಜಂ ಆಧಿರಾಜ್ಯಂ ಅಥ ದಿತ್ಸುಃ ಅಭೂತ್ ಅಭೂತ್ ಆದರು ಕಹ ಅಭೂತ್ ದಿತ್ಸುಃ ಅಭೂತ್ ಕಿಂ ದಿತ್ಸುಃ ಅಭೂತ್ ಆಧಿರಾಜ್ಯಂ ಕಥಂ ಭೂತಂ ನಿಜಂ ಕಹ ಸಹ ಇದೆಯಾ ಗುರುಃ ಕಥಂ ಭೂತಃ ಸಗದಃ ಪುನಃ ಕಥಂ ಭೂತಃ ಸುನಿಯಮಿ ಕುತ್ರ ಅತ್ರ ಕದಾ ಜಾತು ಪುನಃ ಕಥಂ ಭೂತಃ ವಿದಿತೋಪಯಾತ ನಿಜ ಪಂಚತಕಃ ಗಮಿ ಅಂತ ಹೇಳಿದ್ರಲ್ಲ ಗಮಿ ಆಯ್ತಾ ಪುನಃ ಕಥಂ ಭೂತಃ ಗಮಿ ಕಿಂ ಪ್ರತಿ ಗಮಿ ಗದಾಗ್ರಜಪತ್ತನಂ ಗಮಿ ಅಥ ಅನಂತರ ಸಗದಃ ಗದ ಅಂದ್ರೆ ರೋಗ ಅಂತ ಅರ್ಥ ಸಗದಃ ರೋಗ ಸಹಿತರಾದ ಅಂದ್ರೆ ಆರೋಗ್ಯವಿಲ್ಲದಿರುವ ಅಂತ ಅರ್ಥ ಅಥ ಅನಂತರ ಸಗದಃ ಆರೋಗ್ಯವಿಲ್ಲದಿರುವ ಸುನಿಯಮಿ ಯಮನಿಯಮಗಳನ್ನು ಚೆನ್ನಾಗಿ ಪಾಲಿಸುವ ಗುರುಹು ಗುರುಗಳಾದ ಸತ್ಯಪ್ರಿಯ ತೀರ್ಥರು ಅತ್ರ ದಕ್ಷಿಣ ದೇಶದ ಜನಪದದಲ್ಲಿ ಜಾತು ಒಂದು ಸಲ ವಿದಿತೋಪಯಾತ ನಿಜ ಪಂಚತಕಃ ವಿದಿತ ಅಂದ್ರೆ ತಿಳಿಯಲ್ಪಟ್ಟ ಏನು ಉಪಯಾತ ನಿಜ ಪಂಚತಕ ಪಂಚತ ಪಂಚತ್ವ ಅಂದ್ರೆ ಮರಣ ಅಂತ ಅರ್ಥ ವಿದಿತೋಪಯಾತ ನಿಜ ಪಂಚತಕಃ ತಮ್ಮ ವೈಕುಂಠ ಯಾತ್ರೆ ಸಮೀಪಿಸಿದೆ ಎಂದು ತಿಳಿದವರಾಗಿ ವಿದಿತ ತಿಳಿದಿರುವ ಉಪಯಾತ ನಿಜ ಪಂಚತಕ ನಿಜ ತಮ್ಮ ಪಂಚತಕ ಮರಣವು ಉಪಯಾತ ಹತ್ತಿರ ಬಂದಿದೆ ತಮ್ಮ ಮರಣವು ಹತ್ತಿರ ಬಂದಿದೆ ಎಂದು ತಿಳಿದವರಾಗಿ ವೈಕುಂಠ ಯಾತ್ರ ಸಮೀಪಿಸಿದೆ ಎಂದು ತಿಳಿದವರಾಗಿ ಗದಾಗ್ರಜ ಪತ್ತನಂ ಗದ ಅಂದ್ರೆ ಯಾರು ಕೃಷ್ಣನ ತಮ್ಮ ಗದ ಅಂತನ್ನುವ ಹೆಸರಿನ ತಮ್ಮ ಇದ್ದಾನೆ ಅವನಿಗೆ ಗದಾಗ್ರಜ ಅಂದ್ರೆ ಕೃಷ್ಣ ವಿಷ್ಣು ಅಂತ ಅರ್ಥ ಗದಾಗ್ರಜ ಪತ್ತನಂ ಗದಾಗ್ರಜನಾದ ಕೃಷ್ಣನ ಪಟ್ಟಣ ಯಾವುದದು ವೈಕುಂಠ ದ್ವಾರಕ ಅಂತ ಅರ್ಥ ಅಲ್ಲ ಇಲ್ಲಿ ವೈಕುಂಠ ಗದಾಗ್ರಜ ಪತ್ತನಂ ವೈಕುಂಠವನ್ನು ಕುರಿತು ಗಮಿ ಹೋಗುವವರಾಗಿ ನಿಜಂ ತಮ್ಮ ಆಧಿರಾಜ್ಯಂ ಮಹಾಸಂಸ್ಥಾನಾಧಿಪತ್ಯವನ್ನು ದಿತ್ಸುಹು ಕೊಡಲು ಇಚ್ಛೆಯುಳ್ಳವರು ಅಭೂತ ಆದರು ಅವರ ಆರೋಗ್ಯದಲ್ಲಿ ಏರುಪೇರಾಗ್ತದೆ ಆರೋಗ್ಯದಲ್ಲಿ ಏರುಪೇರಾದರೂ ಕೂಡ ಯಮನಿಯಮಗಳನ್ನು ಚೆನ್ನಾಗಿ ಪಾಲನೆ ಮಾಡ್ತಾ ಇದ್ದಾರೆ ಅದರಲ್ಲಿ ಮಾತ್ರ ಯಾವುದೇ ರೀತಿಯಾದ ಸಂಕೋಚ ಇಲ್ಲ ಆರೋಗ್ಯದಲ್ಲಿ ಏರುಪೇರಾಗಿದೆ ಹೆಚ್ಚು ಕಡಿಮೆಯಾಗಿದೆ ಆದರೆ ಯಮನಿಯಮಾದಿಗಳಲ್ಲಿ ಮಾತ್ರ ಯಾವುದೇ ರೀತಿಯಾದ ಏರುಪೇರುಗಳಿಲ್ಲ ಮೊದಲಿಗೆ ಹೇಗೋ ಅದಕ್ಕಿಂತಲೂ ಹೆಚ್ಚು ಯಮನಿಯಮಗಳನ್ನು ಪಾಲನೆ ಮಾಡ್ತಾ ಇದ್ದಾರೆ ಎಂಥ ಅದ್ಭುತವಾದ ಸಾಮರ್ಥ್ಯ ಮತ್ತು ದೀಕ್ಷೆ ಅವರಿಗಿರಬೇಕು ಇದ್ದಿತ್ತು ಅಂತ ಅನ್ನೋದು ನಮಗೆ ಇಲ್ಲಿ ತಿಳಿದು ಬರ್ತದೆ ಅಂತಹ ಸತ್ಯಪ್ರಿಯ ತೀರ್ಥರು ದಕ್ಷಿಣ ದೇಶದಲ್ಲಿದ್ದಾಗ ಒಂದ್ಸಲ ಅವರಿಗೆ ತಮ್ಮ ವೈಕುಂಠ ಯಾತ್ರೆ ಹತ್ತಿರ ಬಂದಿದೆ ಅಂತ ಅವರಿಗೆ ಜ್ಞಾನವಾಗ್ತದೆ ಆದಾಗ ಇನ್ನು ತಮ್ಮ ವೇದಾಂತ ಸಾಮ್ರಾಜ್ಯವನ್ನು ಒಬ್ಬರಿಗೆ ಕೊಡಬೇಕು ಅಂತನ್ನೋ ಅಪೇಕ್ಷೆ ಅವರಿಗೆ ಆಗ್ತದೆ ಪ್ರಯತಾಯ ವಿಷ್ಣು ಗುರುಭಕ್ತಿ ಮತೆ ಪರಿಪಾಲಿತಾಯ ಸುಚಿರಾಯ ಸತೆ ಅನಹಂ ಯವೇ ಹರಿಸುತಾಯ ಮಿತೆ ತರಬುದ್ಧಯೇತ್ಯುಚಿತ ಲಕ್ಷ್ಮಭೃತೆ ಪ್ರಯತಾಯ ವಿಷ್ಣು ಗುರುಭಕ್ತಿ ಮತೆ
ಪರಿಪಾಲಿತಾಯ ಸುಚಿರಾಯ ಸತೆ ಅನಹಯ್ಯವೇ ಹರಿಸುತಾಯ ಮಿತೆ ತರಬುದ್ಧಯೇತ್ಯುಚಿತ ಲಕ್ಷ್ಮಭೃತೆ ಪ್ರಯತಾಯ ವಿಷ್ಣುಗುರು ಭಕ್ತಿಮತೆ ಪರಿಪಾಲಿತಾಯ ಸುಚಿರಾಯ ಸತೆ ಅನಹಯ್ಯವೇ ಹರಿಸುತಾಯ ಮಿತೇತರ ಬುದ್ಧಯೇ ಅತ್ಯುಚಿತ ಲಕ್ಷ್ಮಭೃತೆ ದಿತ್ಸುಹು ಅಭೂತ್ ಅಂತ ಹಿಂದಿನ ಕ್ರಿಯಾಪದವನ್ನು ಇಟ್ಟುಕೊಳ್ಬೇಕು. ಆಧಿರಾಜ್ಯಂ ದಿತ್ಸುಹು ಅಭೂತ್. ಕಸ್ಮೈ ಯಾರಿಗೆ? ಹರಿಸುತಾಯ. ಕಥಂ ಭೂತಾಯ? ಪ್ರಯತಾಯ. ಪುನಃ ಕಥಂ ಭೂತಾಯ? ಕ್ರಮವಾಗಿ ಹೇಳ್ತಾ ಹೋಗಿ ಅಷ್ಟೇ. ವಿಷ್ಣು ಗುರು ಭಕ್ತಿ ಮತೆ. ಪುನಃ ಕಥಂ ಭೂತಾಯ? ಪರಿಪಾಲಿತಾಯ. ಪುನಃ ಕಥಂ ಭೂತಾಯ? ಸುಚಿರಾಯ ಬೇಡ, ಮುಂದೆ ಸತೆ. ಪುನಃ ಕಥಂ ಭೂತಾಯ? ಅನಹಯ್ಯವೇ. ಪುನಃ ಕಥಂ ಭೂತಾಯ? ಆಯ್ತಲ್ಲ, ಮಿತೇತರ ಬುದ್ಧಯೇ. ಪುನಃ ಕಥಂ ಭೂತಾಯ? ಅತ್ಯುಚಿತ ಲಕ್ಷ್ಮಭೃತೆ. ಕಥಂ ಸುಚಿರಾಯ ಅಂದ್ರೆ ಶೀಘ್ರವಾಗಿ ಅಂತ ಅರ್ಥ. ಸುಚಿರಾಯ ಅಂದ್ರೆ ಪ್ರಯತಾಯ ಅತ್ಯಂತ ಶುದ್ಧರಾದ, ವಿಷ್ಣು ಗುರು ಭಕ್ತಿ ಮತೆ ವಿಷ್ಣು ಗುರುಭಕ್ತಿ ಸಂಪನ್ನರಾದ, ಸುಚಿರಾಯ ಬಹುಕಾಲದವರೆಗೆ, ಸ್ವೇನ ಅಂತ ಇಟ್ಕೊಳ್ಬೇಕಲ್ಲ, ಸ್ವೇನ ತಮ್ಮಿಂದ, ಪರಿಪಾಲಿತಾಯ ಸಂರಕ್ಷಿತರಾದ, ಸತೇ ಉತ್ತಮರಾದ, ಅನಹಯ್ಯವೇ ಅಹಂಕಾರ ಇಲ್ಲದೆ ಇರುವ, ಮಿತೇತರ ಬುದ್ಧಯೇ. ಮಿತ ಇತರ ಅಂದ್ರೆ ಯಾವುದು? ಅಪರಿಮಿತ, ಅಮಿತ ಅಂತ ಅರ್ಥ. ಮಿತದಿಂದ ಭಿನ್ನವಾದದ್ದು ಯಾವುದದು? ಅಮಿತ ಅಂತ ಅರ್ಥ. ಅಮಿತವಾದ ಬುದ್ಧಿಯುಳ್ಳ, ಅತ್ಯುಚಿತ ಲಕ್ಷ್ಮಭೃತೆ, ಮಹಾಸಂಸ್ಥಾನವನ್ನು ಪಡೆಯಲು ಅತ್ಯಂತ ಯೋಗ್ಯವಾದ ಚಿಹ್ನೆಗಳುಳ್ಳ, ಹರಿಸುತಾಯ ಹರ್ಯಾಚಾರ್ಯರ ಮಕ್ಕಳಾದ ರಾಮಾಚಾರ್ಯರಿಗೆ ಆಧಿರಾಜ್ಯಂ ಮಹಾಸಂಸ್ಥಾನವನ್ನು ದಿತ್ಸುಹು ಅಭೂತ್ ಕೊಡಲು ಇಚ್ಛೆ ಉಳ್ಳವರಾದರು. ಮಹಾಸಂಸ್ಥಾನವನ್ನು ಕೊಡಬೇಕು ಅಂತ ಅವರಿಗೆ ಅಪೇಕ್ಷೆಯಾಗ್ತದೆ. ಯಾರಿಗೆ ಕೊಡಬೇಕು ಅಂತಂದ್ರೆ ಲಕ್ಷಣಗಳು. ಆ ಮಹಾಸಂಸ್ಥಾನವನ್ನು ಪಡೆಯೋದಕ್ಕಾಗಿ ಅತಿಶಯವಾದ ಲಕ್ಷಣಗಳು ಯಾರಿಗೆ ಇವೆ ಅಂಥ ಮಹಾನುಭಾವರಿಗೆ ಕೊಡಬೇಕು. ಅವರು ಯಾರು? ರಾಮಾಚಾರ್ಯರು ಅಂತ ತೀರ್ಮಾನ ಮಾಡಿಕೊಳ್ತಾರೆ. ಯಾಕೆ? ಪರಮ ಪರಿಶುದ್ಧರಾಗಿದ್ದಾರೆ. ಭಗವಂತನಲ್ಲಿ ಗುರುಗಳಲ್ಲಿ ಭಕ್ತಿ ಇದೆ. ಎರಡೂ ಬೇಕು, ಬರೀ ಒಂದಲ್ಲ. ಗುರುಗಳಲ್ಲಿ ಭಗವಂತನಲ್ಲಿ ಭಕ್ತಿ ಇದೆ. ಇಷ್ಟೇ ಅಲ್ಲದೇನೆ ಈ ಸಾಮ್ರಾಜ್ಯವನ್ನು ಕೊಡಬೇಕು ಅಂತಲೇನೆ ದೀರ್ಘಕಾಲದವರೆಗೆ ಅವರನ್ನು ಸಂರಕ್ಷಣೆ ಮಾಡಿದ್ದಾರೆ. ಅತ್ಯಂತ ಉತ್ತಮರಾಗಿದ್ದಾರೆ. ಅಹಂಕಾರ ಸರ್ವಥಾ ಇಲ್ಲ. ಅಪರಿಮಿತವಾದ ಬುದ್ಧಿ ಇದೆ. ಲಕ್ಷಣಗಳು ಇವೆ. ಸಂಸ್ಥಾನವನ್ನು ಪಡೆಯುವಂತಹ ಲಕ್ಷಣಗಳು ಇವೆ. ವೈರಾಗ್ಯ ಮುಂತಾದ ಲಕ್ಷಣಗಳು ಅವರಿಗೆ ಇದೆ. ಆದ್ದರಿಂದ ಅಂಥ ರಾಮಾಚಾರ್ಯರಿಗೆ ಈ ಸಾಮ್ರಾಜ್ಯವನ್ನು ಕೊಡಬೇಕು ಅಂತ ಅವರು ಇಚ್ಛೆ ಪಡ್ತಾರೆ. ಕ್ವಚಿದನ್ಹಿ ವನ್ಹಿ ಸದೃಶಂ ಸುದೃಶಂ ಶುಚಿಭಾವರೇವ ನಿಜ ಶಿಷ್ಯಮಮುಂ ವಿಮಲ ಸ್ವಭಾವಮಮಲನ್ವಯಜಂ ಶುಭರಾಮನಾಮ ಪದಮಾಹ ಗಿರಃ ಕ್ವಚಿದನ್ಹಿ ವನ್ಹಿ ಸದೃಶಂ ಸುದೃಶಂ ಶುಚಿಭಾವರೇವ ನಿಜ ಶಿಷ್ಯಮಮುಂ ವಿಮಲ ಸ್ವಭಾವಮಮಲನ್ವಯಜಂ ಶುಭರಾಮನಾಮ ಪದಮಾಹ ಗಿರಃ ಕ್ವಚಿತ್ ಅನ್ಹಿ ವನ್ಹಿ ಸದೃಶಂ ಸುದೃಶಂ ಶುಚಿಭಾವೇ ಏವ ನಿಜ ಶಿಷ್ಯಂ ಅಮುಂ ವಿಮಲ ಸ್ವಭಾವಂ ಅಮಲಾನ್ವಯಜಂ ಶುಭರಾಮನಾಮ ಪದಂ ಆಹ ಗಿರಃ. ಆಹ ಯದ್ಯಪಿ ಇದು ಕ್ರಿಯಾಪದ ಅಲ್ಲ ಅಂತ ವ್ಯಾಖ್ಯಾನದಲ್ಲಿ ಬರೆದಿದ್ದಾರೆ. ಕ್ರಿಯಾಪದದ ಹಾಗೆ ಕಾಣುವ ಅವ್ಯಯ, ಆದರೆ ಕ್ರಿಯಾಪದದ ಅರ್ಥವೇ ಇದಕ್ಕೆ ಇದೆ. ಉವಾಚ ಹೇಳಿದರು, ಅರ್ಥವದೇ, ಆದರೆ ಅವ್ಯಯ ಅಂತ ಅಂದಿದ್ದಾರೆ. ಆಹ ಹೇಳಿದರು. ಕಾಹ ಆಹ ಕಾಹ ಗಿರಹ ಆಹ ಕಂ ಪ್ರತಿ ಆಹ ಅಮುಂ ಕಥಂ ಭೂತಂ ಅಮುಂ ನಿಜ ಶಿಷ್ಯಂ ಪುನಃ ಕಥಂ ಭೂತಂ
ಶುಭ ರಾಮನಾಮ ಪದಂ ಪುನಃ ಕಥಂ ಭೂತಂ ಅಮಲಾನ್ವಯಜಂ ಪುನಃ ಕಥಂ ಭೂತಂ ವಿಮಲ ಸ್ವಭಾವಂ ಪುನಃ ಕಥಂ ಭೂತಂ ನಿಜ ಶಿಷ್ಯಂ ಪುನಃ ಕಥಂ ಭೂತಂ ಸುದೃಶಂ ಪುನಃ ಕಥಂ ಭೂತಂ ವನ್ನಿ ಸದೃಶಂ ಕಸ್ಮಿನ್ ವನ್ನಿ ಸದೃಶಂ ಶುಚಿಭಾವೇ ಕಸ್ಮಿನ್ ಅನ್ಹಿ ಕ್ವಚಿತ್ ಅನ್ಹಿ ಕಹ ಏಷಃ ಏಷಃ ಇಲ್ಲ ಇಟ್ಕೊಳ್ಬೇಕು. ಏಷಃ ಸತ್ಯಪ್ರಿಯ ತೀರ್ಥರು ಕ್ವಚಿದನ್ಹಿ ಒಂದು ದಿನದಲ್ಲಿ ಶುಚಿಭಾವೇ ಅಂದರೆ ಶುಚಿತ್ವದ ವಿಷಯದಲ್ಲಿ ಶುದ್ಧಿಯ ವಿಷಯದಲ್ಲಿ ವನ್ನಿ ಸದೃಶಂ ಅಗ್ನಿಯಂತೆ ಇರುವ ಅಗ್ನಿ ಹೇಗೆ ಶುದ್ಧವೋ ಹಾಗೇನೆ ಶುದ್ಧ ಅಂತ ಹೇಳ್ತಾರೆ. ಶುಚಿಭಾವೇ ಶುಚಿತ್ವದ ವಿಷಯದಲ್ಲಿ ವನ್ನಿ ಸದೃಶಂ ಅಗ್ನಿಯಂತೆ ಇರುವ ಸುದೃಶಂ ಒಳ್ಳೆ ಕಣ್ಣುಗಳುಳ್ಳ ಅಥವಾ ಒಳ್ಳೆಯ ಬುದ್ಧಿಯುಳ್ಳ ಅಮಲಾನ್ವಯಜಂ ಅಮಲ ನಿರ್ಮಲವಾದ ಅನ್ವಯ ವಂಶದಲ್ಲಿ ಜಂ ಹುಟ್ಟಿರುವ ಶುದ್ಧವಾದ ವಂಶದಲ್ಲಿ ಜನಿಸಿದ ಶುಭ ರಾಮ ಪದಂ ಶುಭವಾದ ರಾಮ ಎಂಬ ಹೆಸರುಳ್ಳ ನಿಜ ಶಿಷ್ಯಂ ತಮ್ಮ ಶಿಷ್ಯರಾದ ಅಮುಂ ರಾಮಾಚಾರ್ಯರನ್ನು ಕುರಿತು ಗಿರಹ ಆಹಾ ಮಾತುಗಳನ್ನ ಹೇಳಿದರು. ಒಂದು ದಿವಸ ರಾಮಾಚಾರ್ಯರನ್ನು ಹತ್ತಿರ ಕರೀತಾರೆ. ಎಂಥವರು ಅಂದರೆ ಅವರು ಶುದ್ಧಿಯ ವಿಷಯದಲ್ಲಿ ಅಗ್ನಿ ಇದ್ದ ಹಾಗೆ, ಅಗ್ನಿ ಹೇಗೆ ಶುದ್ಧವೋ ಹಾಗೆ ಪರಮಶುದ್ಧರಾಗಿದ್ದಾರೆ ಆ ರಾಮಾಚಾರ್ಯರು. ಒಳ್ಳೆ ಕಣ್ಣುಗಳು ಲಕ್ಷಣ ಅದು, ಒಳ್ಳೆ ಜ್ಞಾನ ಸಂಪನ್ನರಾಗಿದ್ದಾರೆ, ಶುದ್ಧವಾದ ವಂಶದಲ್ಲಿ ಹುಟ್ಟಿದ್ದಾರೆ, ಒಳ್ಳೆ ಹೆಸರಿದೆ, ರಾಮ ಎಂಬ ಒಳ್ಳೆ ಹೆಸರಿದೆ, ತಮ್ಮ ಶಿಷ್ಯರೂ ಆಗಿದ್ದಾರೆ. ಅಂತಹ ರಾಮಾಚಾರ್ಯರನ್ನು ಕುರಿತು ಸತ್ಯಪ್ರಿಯ ತೀರ್ಥರು ಮಾತನಾಡಲಿಕ್ಕೆ ಪ್ರಾರಂಭಿಸ್ತಾರೆ ಅಂತನ್ನೋದನ್ನು ಇಲ್ಲಿ ತಿಳಿಸ್ತಾರೆ.